ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪವಗಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ರೆಸಿಪಿ ರವಾ ಇಡ್ಲಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ರವಾ ಇಡ್ಲಿ ಮಾಡೋದಕ್ಕೆ ಇಲ್ಲಿ ನಾನು ಈ ಕಪ್ಪಲ್ಲಿ 3 ಕಪ್ಪು ಇಡ್ಲಿ ರವೆ ತೊಗೊಂಡಿದ್ನಿ. 3 ಕಪ್ ರವೆಗೆ 1 ಕಪ್ ಆಗುವಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ನಿ. ಇಲ್ಲಿ 1 ಇಡಿ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ನಿ, ಗಟ್ಟಿ ಅವಲಕ್ಕಿ. ಪೇಪರ್ ಅವಲಕ್ಕಿ ಆದರೂ ತೊಗೋಬೋದು, ಗಟ್ಟಿ ಅವಲಕ್ಕಿ ಆದರೂ ತೊಗೋಬೋದು. ಅವಲಕ್ಕಿ ಇಲ್ಲ ಅಂತಂದರೆ ಅನ್ನ ಬಳಸಿ, ಬೆಳಿಗ್ಗೆ ಮಾಡಿರೋ ಅನ್ನ ಇದ್ದರೆ ಬಳಸಿ, ಚೆನ್ನಾಗಿರುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಚಿಟಕಿ ಅಡುಗೆ ಸೋಡಾ. ಈಗ ಈ ಉದ್ದಿನ ಕಾಳಿಗೆ ನೀರು ಹಾಕಿ ಚೆನ್ನಾಗಿ ತೊಳ್ಕೋಬೇಕು. 1 2 ರಿಂದ 3 ಬಾರಿ ತೊಳೆದು ಇದನ್ನ ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸೋದಕ್ಕೆ ಇಡಬೇಕು. ಈ ಉದ್ದಿನ ಕಾಳು ಸುಮಾರು ಒಂದು 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆದಿದೆ. ಈಗ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಇದು ಮಿಕ್ಸಿಗೆ ಹಾಕೋದಕ್ಕಿಂತ ಮುಂಚೆ ಅವಲಕ್ಕಿನ 1 2 ರಿಂದ 3 ಬಾರಿ ತೊಳೆದು ನೆನೆಸಿಟ್ಕೊಳ್ಳೋಣ, ಸೋಲಿಕೊಟ್ಟು ಒಂದು 5 ನಿಮಿಷದ ಕಾಲ. ಮತ್ತು ಈ ರವೆನೂ ಅಷ್ಟೇ ನೀರು ಹಾಕ್ಕೊಂಡು 1 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಏನಾದರೂ ಡಸ್ಟ್ ಇದ್ದರೆ ಹೋಗುತ್ತೆ, ಹಂಗಾಗಿ 1 2 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಇದನ್ನ ನೋಡಿ, ಅವಲಕ್ಕಿನ ತೊಳೆದು ಒಂದು 5 ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಈ ಉದ್ದಿನ ಬೇಳೆಯಲ್ಲೇ ಹಾಕ್ಕೊಳ್ಳೋಣ. ಹಾಕ್ಕೊಂಡು 2 ಮಿಕ್ಸ್ ಮಾಡಿ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗೆ ಮಾಡ್ಕೋಬೇಕು. ಈಗ ಇದನ್ನ ಇದ್ರಲ್ಲಿ ಹಾಕ್ಕೊಳ್ಳೋಣ. ರವೆ ತೊಳೆದು ಇಟ್ಕೊಂಡಿದ್ವಲ್ಲ ಅದ್ರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಹಾಕ್ಕೊಂಡು ಈಗ ಇನ್ನೊಂದು ಇದ್ದೇನೋ ಅಷ್ಟೇ ನುಣ್ಣಗೆ ರುಬ್ಕೋಬಾರ್ದು. ನೋಡಿ, ರುಬ್ಬಿಟ್ಟು ಈ ಥರ ಹಾಕ್ಕೊಂಡು ಈಗ ಮಿಕ್ಸಿ ಜಾರಲ್ಲೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳೋಣ. ಜಾಸ್ತಿ ಹಾಕ್ಬೇಡಿ, ಜಾಸ್ತಿ ನೀರು ಹಾಕಿದ್ರೆ ಗಟ್ಟಿ ಬರುತ್ತೆ. ಈಗ ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಚಿಟಕಿ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಕಲಿಸ್ಕೋಬೇಕು. ಇದು ಸ್ಪೂನಲ್ಲಿಗಿನ್ನ ಕೈಯಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿದೆ, ಕೈಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಇರಬೇಕು. ನೋಡಿ, ಅದಕ್ಕೆ ಇರಬೇಕು. ಜಾಸ್ತಿ ತಿರುಗಿದ್ರೆ ಗಟ್ಟಿ ಬರ್ತವೆ ರವೆ ಇಡ್ಲಿ, ಹಾಗಾಗಿ ಅದಕ್ಕಿದ್ರೆ ಸಾಕು. ಈಗ ಒಂದು ಪ್ಲೇಟ್ನ ಮುಚ್ಚಿ ಸುಮಾರು ಒಂದು 10 ಗಂಟೆಗಳ ಕಾಲ ಇದನ್ನ ಹಾಗೆ ಬಿಡಬೇಕು. ನೋಡಿ, ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಒಂದು 10 ಗಂಟೆಗಳ ಕಾಲ ಚೆನ್ನಾಗಿ ನೆನ್ಕೊಂಡಿದೆ. ಈಗ ನಾವು ಇಡ್ಲಿ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿನಿ. ಪಾತ್ರೆ ಇದೇ ಥರ ಇರಬೇಕಂದ್ರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣು ಹಾಕೋದ್ರಿಂದ ಕಪ್ಪಾಗಲ್ಲ ಪಾತ್ರೆ, ಯಾಕಂದರೆ ಉಪ್ಪು ನೀರು ಬೆಂಗಳೂರಲ್ಲಿ, ಹಂಗಾಗಿ ಪಾತ್ರೆ ಎಲ್ಲ ಕಪ್ಪಾಗುತ್ತೆ. ಒಂದೇ ಒಂದು ನಿಂಬೆಹಣ್ಣು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಳ್ಳೋದ್ರಿಂದ ಪಾತ್ರೆ ವೈಟ್ ಆಗಿರುತ್ತೆ. ನೋಡಿ, ನಿಂಬೆಹಣ್ಣು ಹಾಕೊಂಡ್ಮೇಲೆ ಈಗ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ನೀರನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ. ನೀರು ಕಾಯ್ತಾ ಇರಲಿ, ಅಷ್ಟರಲ್ಲಿ ನಾವು ಇಡ್ಲಿ ಪಾತ್ರೆಗೆ ಒಂದೊಂದೇ ಡ್ರಾಪ್ ಎಣ್ಣೆ ಹಾಕ್ಕೊಂಡು ಸುತ್ತೂ ಸವರ್ಕೊಳ್ಳೋಣ. ನೋಡಿ, ಈ ಥರ 1 ಡ್ರಾಪೇ ಸಾಕು, ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಈ ಥರ ಸುತ್ತೂ ಸವರ್ಕೊಂಡು ಈಗ ಇಡ್ಲಿ ಹಿಟ್ಟ ಹಾಕ್ಕೊಳ್ಳೋಣ. ನೋಡಿ, ಇಡ್ಲಿ ಹಿಟ್ಟು ಹಾಕ್ಕೊಂಡು ಎಲ್ಲ ಪಾತ್ರೆಗೂ ಈ ಥರ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಈಗ ಕಾದಿರೋ ಅಂಥ ನೀರಿಗೆ ಇಡ್ಲಿ ಸ್ಟ್ಯಾಂಡ ಇಟ್ಕೊಳ್ಳೋಣ. ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸುಮಾರು ಒಂದು 10 ರಿಂದ 12 ನಿಮಿಷ ಆದರೆ ಸಾಕಾಗುತ್ತೆ. ಇದೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 10 ರಿಂದ 12 ನಿಮಿಷ ಆದರೆ ಬೇಯುತ್ತೆ. ನೋಡಿ, ಒಂದು 10 ರಿಂದ 12 ನಿಮಿಷಗಳ ಕಾಲ ಆಗಿದೆ. ಈಗ ಸ್ಟವ್ ಸ್ವಿಚ್ ಆಫ್ ಮಾಡಿಬಿಟ್ಟು ಪ್ಲೇಟ್ನ ಓಪನ್ ಮಾಡೋಣ. ನೋಡಿ, ಇಡ್ಲಿ ತುಂಬ ಸಾಫ್ಟಾಗಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಕೆಳಗಡೆ ಇಳಿಸ್ಬಿಟ್ಟು 1 ರಿಂದ 2 ನಿಮಿಷಗಳ ಕಾಲ ಇದನ್ನ ತಣ್ಣಗೆ ಹಾಕ್ಬಿಡೋಣ. ನೋಡಿ, ಇಡ್ಲಿ ಪಾತ್ರೆಗೆ ನಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ವೈಟ್ ಆಗಿದೆ, ಕಲೆ ಏನೂ ಆಗಿಲ್ಲ. ಈ ಥರ ನಿಂಬೆಹಣ್ಣಿನ ರಸ ಅಥವಾ ಹುಣಸೆಹಣ್ಣು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಪಾತ್ರೆ ಚೆನ್ನಾಗಿರುತ್ತೆ. ನೋಡಿ, ಇಡ್ಲಿ ಪ್ಲೇಟು ಸ್ವಲ್ಪ ತಣ್ಣಗಾಗಿದೆ. ಈಗ ಇಡ್ಲಿನ ತಗೊಳ್ಳೋಣ. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಬಂದಿದೆ. ನಾನು ಇಲ್ಲಿ ಯಾವುದೇ ರೀತಿ ಮೊಸರು ಏನೂ ಹಾಕಿಲ್ಲ. ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಇಡ್ಲಿನೂ ಇದೇ ಥರ ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಇಡ್ಲಿನ ಸರ್ವ್ ಮಾಡ್ಕೊಳ್ಳೋಣ. ನಾನಿವತ್ತು ಚಟ್ನಿ ಜೊತೆಗೆ ಇಡ್ಲಿನ ಸರ್ವ್ ಮಾಡ್ತಾಯಿದ್ದೀನಿ. ಕಡಲೆ ಬೀಜದ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ರವೆ ಇಡ್ಲಿಗೆ ಕಡಲೆ ಬೀಜದ ಚಟ್ನಿ ಸಾಂಬಾರ್ಗಿನ
ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಕಡಲೆಬೀಜ ಚಟ್ನಿ ಅಪ್ಲೋಡ್ ಮಾಡಿದ್ವಿ, ಬೇಕಿದ್ರೆ ಸ್ಕ್ರೀನ್ ಮೇಲೆ ಲಿಂಕ್ ಬರ್ತಾ ಇರುತ್ತೆ, ಚೆಕ್ ಮಾಡಿ. ನೋಡಿದ್ರಲ್ವಾ ರವಾ ಇಡ್ಲಿ ಯಾವ ರೀತಿ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಸಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ ಅಂಡ್ ಬ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.